ಒಂದು ರೀತಿಯಲ್ಲಿ ಸಮಾನತೆಯ, ಪ್ರೀತಿಯ, ಪಂಕ್ತಿಭೇದ ಇಲ್ಲದ, ಮಡೆಸ್ಥಾನ ಇಲ್ಲದ, ಅಸ್ಪೃಶ್ಯತೆ ಇಲ್ಲದ, ಅತ್ಯಾಚಾರ ಇಲ್ಲದ, ಅನ್ಯಾಯ ಇಲ್ಲದ, ಭ್ರಷ್ಟಾಚಾರ ಇಲ್ಲದ, ಬಹುಶಃ ಇಂಥ ಇಲ್ಲದ ಒಂದು ಸಮಾಜವನ್ನು ಕಟ್ಟುವುದಕ್ಕೆ ನಮ್ಮ ಸಾಹಿತ್ಯಗಳಿಗೆ ಸಾಧ್ಯ ಆಗಬೇಕು. ಅವುಗಳ ಬಗ್ಗೆ ಮಾತಾಡಬೇಕು. ಯಾವುದು ಈ ಸಮಾಜಕ್ಕೆ ಅನಿಷ್ಟವೋ ಅದರ ಬಗ್ಗೆ ಮಾತಾಡುವುದಕ್ಕೆ ಸಾಹಿತ್ಯಗಳಿಗೆ ಸಾಧ್ಯ ಆದಾಗ, ನನ್ನ ಮಟ್ಟಿಗೆ ನಾನು ಹೇಳ್ತಾ ಇರುವುದು ಈ ದೇಶಕ್ಕೆ ಅಥವಾ ನಮ್ಮ ಉಡುಪಿಗೆ ದೊಡ್ಡ ಭೀತಿಯ ವಿಚಾರ ಬಾಂಬು ಸ್ಫೋಟ ಖಂಡಿತ ಅಲ್ಲ. ನಾನು 1 ಕಿಲೋ ಟೊಮೆಟೊ ತರುವುದಕ್ಕೆ ಉಡುಪಿಯ ಮಾರುಕಟ್ಟೆಗೆ ಬರುವಾಗ ಯಾವಾಗ ಬಾಂಬು ಸ್ಫೋಟ ಆಗುತ್ತದೋ ಅಂತ ಭೀತಿಯಿಂದ ಖಂಡಿತ ಬರುವುದಿಲ್ಲ. ಒಂದು ಹೆಣ್ಣು ಮಗಳಲ್ಲಿ ನೀವು 1 ಕೆಜಿ ಟೊಮೆಟೊ ತರಲಿಕ್ಕೆ ಹೇಳಿ, ಉಡುಪಿಯ ಮಾರುಕಟ್ಟೆಗೆ ಹೋಗ್ಲಿಕ್ಕೆ ಹೇಳಿ, ಆ ಹೆಣ್ಣು ಮಗಳು ಯಾವಾಗ ಇಲ್ಲಿ ಬಾಂಬು ಸ್ಫೋಟ ಆಗ್ತದೋ, ಕೋಮುಗಲಭೆ ಆಗ್ತದೋ ಅಂತ ಭೀತಿಯಿಂದ ಮಾರುಕಟ್ಟೆಗೆ ಖಂಡಿತ ಹೋಗುವುದಿಲ್ಲ. ಆದರೆ ಯಾವಾಗ ನಿರ್ಭಯ ಆಗುತ್ತೇನೋ ಅಂತ ಭೀತಿಯಿಂದ ಖಂಡಿತ ಹೋಗ್ತಾಳೆ. ಇದು ಸಾಧ್ಯ ಇದೆ ಅಂತ. ಆದ್ದರಿಂದ ಈ ಸ್ಥಿತಿಯನ್ನು ಬದಲಿಸಬೇಕು. ಸಮಾಜಕ್ಕೆ ಇದರಿಂದ ಭಿನ್ನವಾದ ಒಂದು ವಾತಾವರಣವನ್ನು ಕೊಡುವುದಕ್ಕೆ ನಮಗೆ ಸಾಧ್ಯ ಆಗಬೇಕು. ಖಲಕನಾಕುಂ ಮಿನ್ ذಕರಿನ್ ವ ಉನ್ಸಾ ವಜಅಲ್ನಾಕುಂ ಮಿನ್ ಶುಊಬನ್ ವ ಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಹೀಗೆ ಪ್ರವಾದಿ ಮುಹಮ್ಮದರು 1400 ವರ್ಷಗಳ ಹಿಂದೆ ಪವಿತ್ರ ಕುರ್ಆನ್ ಎಂಬ ಸಾಹಿತ್ಯವನ್ನು ಹಿಡಿದು ಸಮಾಜದ ಮುಂದೆ ಹೇಳಿದಾಗ ಎದೆಗೆ ಬಿದ್ದ ಅಕ್ಷರದ ನೋವುಗಳು ಹೊರಟು ಹೋದವು. ಎದೆಗೆ ಬಿದ್ದ ಅಕ್ಷರದ ನೋವುಗಳು ಹೊರಟು ಹೋದವು ಮಾತ್ರ ಅಲ್ಲ, ಒಂದು ಬಗೆಯ ಜಾತಿ ವಿನಾಶವನ್ನು ಆ ವಾಕ್ಯಕ್ಕೆ ಮಾಡಲು ಸಾಧ್ಯ ಆಯಿತು ಅಂತ. ತಕ್ಷಣ ಆದದ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಕಾಲದ ಸಾಹಿತ್ಯ ಗ್ರಂಥವಾಗಿ, ಅತಿ ದೊಡ್ಡ ಸಾಹಿತ್ಯ ಗ್ರಂಥವಾಗಿ ಇದ್ದಿದ್ದು ಪವಿತ್ರ ಕುರಾನ್. ಒಂದು ಗ್ರಂಥಕ್ಕೆ ಸಾಧ್ಯ ಆಗ್ತದೆ ಅಂತ, ಸಾಧ್ಯ ಇಲ್ಲ ಅಂತ ಏನಿಲ್ಲ. ನೀವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು ಮತ್ತು ನೀವು ಸಮಾನರಾಗಿದ್ದೀರಿ. ಹಾಗೆ ಪ್ರವಾದಿ ಹೇಳಿದ್ದು ಮಾತ್ರ ಅಲ್ಲ, ಆ ಸಮಾಜದಲ್ಲಿ ಹಾಗೆ ಬದುಕಿದ್ರು. ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯನ್ನು ಅಪ್ಪಿಕೊಂಡ್ರು. ಒಂದೇ ಬಟ್ಟಲಲ್ಲಿ ಊಟ ಮಾಡಿದ್ರು. ಅವರು ಪಾದಯಾತ್ರೆ ಮಾಡಲಿಲ್ಲ ಜಾತಿ ವಿನಾಶ ಮಾಡಲಿಕ್ಕೆ. ಜಾತಿಯನ್ನು ಇಲ್ಲವದಾಗಿ ಮಾಡುವುದಕ್ಕೆ ಅಥವಾ ವಿಧವೆಯರನ್ನು ಈ ಸಮಾಜದ ಮುಖ್ಯವಾಹಿನಿಗೆ ತರುವುದಕ್ಕೆ ಪ್ರವಾದಿ ಪಾದಯಾತ್ರೆಯನ್ನು ಮಾಡಲಿಲ್ಲ. ಪ್ರವಾದಿ ಗರ್ಭಗುಡಿಗೆ ಸೇರಿಸಲಿಲ್ಲ ಅಥವಾ ಗರ್ಭಗುಡಿಗೆ ಕರೆದು ಅವರನ್ನು ವಿಧವೆಯರನ್ನು ಮುಕ್ತಗೊಳಿಸಬೇಕು ಅಂತ ತೀರ್ಮಾನಿಸಿಲ್ಲ. ಪ್ರವಾದಿ ಹೇಳಿದ್ರು, ಈ ಸಮಾಜದಲ್ಲಿ ವಿಧವೆಯರಿಗೆ ನೀವು ಅಜಾನ್ ಕೇಳುವಾಗ ಬಾಂಗ್ ಕೇಳ್ತಿರಲ್ಲ, ಆಗ ನೀವು ಮಸೀದಿಗೆ ಓಡುವುದಕ್ಕೆ ಎಷ್ಟು ತುರ್ತು ತೋರಿಸ್ತೀರೋ ಅಷ್ಟೇ ತುರ್ತನ್ನು ಓರ್ವ ವಿಧವೆಯ ಮದುವೆಗೆ ನೀವು ತೋರಿಸಬೇಕು. ಅದು ಈ ಸಮಾಜವನ್ನು ಬದಲಿಸುತ್ತದೆ ಅಂತ ಪ್ರವಾದಿ ಅವರು ಮಾತಲ್ಲಿ ಹೇಳಿದಲ್ಲ, ಪವಿತ್ರ ಕುರಾನನ್ನು ತೋರಿಸಿದ್ರು. ಇದು ಇದಕ್ಕೆ ಆಧಾರ ಗ್ರಂಥ ಅಂತ. ಆದ್ದರಿಂದಲೇ ಪ್ರವಾದಿ 25 ವರ್ಷದ ಯುವಕ ಮೊದಲು ಮದುವೆಯಾದದ್ದು 40 ವರ್ಷದ 3 ಮಕ್ಕಳ ತಾಯಿಯನ್ನು. ಪ್ರವಾದಿಯ ಮೇಲೆ ಕೆಲವು ಆರೋಪಗಳಿವೆ. ಅದೇನಂತ ಹೇಳಿದ್ರೆ, ಪ್ರವಾದಿ 10 ಮದುವೆಯಾಗಿದ್ದಾರೆ. ನಾಡಿಸೋಜ ಕೂಡ ಹೇಳಿದ್ರು ಅನುಮಾನಗಳಿರುವ ಸಮಾಜ ಇದು ಅಂತ. ವರದೇಶಿ ಹಿರೇಗಂಗೆ ಹೇಳಿದ್ರು, ಈ ಸಮಾಜಕ್ಕೆ ತಪ್ಪು ತಿಳುವಳಿಕೆಗಳನ್ನು ತಿದ್ದುವಂತ ಅವಕಾಶ ಕೊಡಬೇಕು, ನಾವು ನಮ್ಮನ್ನು ತೆರೆದುಕೊಳ್ಬೇಕು ಅಂತ. 10 ಮದುವೆಯಾದ ಆರೋಪ ಹೊರಿಸುವುದಿದೆ. ಆರೋಪ ಅಲ್ಲ, ನಿಜ ಅದು. ಆದರೆ ಒಂದು ಸತ್ಯವನ್ನು ಯಾರು ಹೇಳುವುದಿಲ್ಲ. ಅವರು 9 ಮದುವೆಯಾದದ್ದು ಕೂಡ ವಿಧವೆಯರನ್ನು, ಯೌವನವನ್ನು ದಾಟಿದ ವಿಧವೆಯರನ್ನು. ಈ ಸಮಾಜಕ್ಕೆ ಯಾರು ಹೇಳ್ತಾ ಇಲ್ಲ ಆ ಸತ್ಯವನ್ನು. ಒಬ್ಬಳು ಕನ್ಯೆಯಾಗಿದ್ರು ಅವರ ಮದುವೆಯಲ್ಲಿ. ಅದು ಅವರು 50 ವರ್ಷದ ಬಳಿಕ ಮೊದಲ ಪತ್ನಿ 50 ವರ್ಷದಲ್ಲಿ, ಇವರಿಗೆ 50 ವರ್ಷವಾಗುವಾಗ ತೀರಿ ಹೋದ್ರು. ಆ ಬಳಿಕ ಅವರು ಮದುವೆಯಾದರು. ಆ 9 ಮದುವೆಗಳು ಕೂಡ ವಿವಿಧ ಗೋತ್ರ ಅಥವಾ ಜಾತಿಗಳಿಂದ ಕೂಡಿತು. ಯಾಕೆ ಹಾಗೆ ಮಾಡಿದ್ರು ಅಂತ ಹೇಳಿದ್ರೆ, ದೊಡ್ಡದೊಂದು ಜಾತಿ ವಿನಾಶವನ್ನು ಮಾಡುವುದಕ್ಕೆ, ಸಮಾಜದ ಅಂತರವನ್ನು ತಗ್ಗಿಸುವುದಕ್ಕೆ, ಸಮಾಜದಲ್ಲಿರುವ ಅಸ್ಪೃಶ್ಯತೆಯನ್ನು ನೀಗಿಸುವುದಕ್ಕೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಾಲದಲ್ಲಿ ಅಸ್ತ್ರವಾಗಿ ಬಳಸಿದ್ರು. ಮಾತ್ರ ಅಲ್ಲ, ಎಲ್ಲರನ್ನು ಒಂದೇ ಬಟ್ಟಲಲ್ಲಿ ಸೇರಿಸಿ ಊಟ ಮಾಡಿಸಿದ್ರು. ಅದು ಎಷ್ಟು ದೊಡ್ಡ ಪರಿಣಾಮ ಬೀರಿತು ಅಂತ ಹೇಳಿದ್ರೆ, ಮಸೀದಿಗೆ ಹೋಗುವಾಗ ಭುಜಕ್ಕೆ ಭುಜ ತಾಗಿಸಿ ಎಲ್ಲ ಅಸ್ಪೃಶ್ಯರು ಕೂಡ ಒಟ್ಟಿಗೆ ನಿಂತರು. ಸಾಧ್ಯ ಆಯಿತು ಅಂತ. ಒಂದು ಕ್ರಾಂತಿಯನ್ನು ಮಾಡುವುದಕ್ಕೆ ಪ್ರವಾದಿ ಮುಹಮ್ಮದರಿಗೆ ಸಾಧ್ಯ ಆದದ್ದು ಒಂದು ವಚನದ ಮೂಲಕ ಮಾತ್ರ ಅಲ್ಲ, ಒಂದು ಗ್ರಂಥದ ಮೂಲಕ. ಸಮಾಜವನ್ನು ತಿದ್ದಬಹುದು, ಸಾಹಿತ್ಯ ಮಾತಾಡಬೇಕು. ಈ ಸಮಾಜದ ಸಂಕಟಗಳ ಬಗ್ಗೆ, ಪ್ರಮುಖ ಸಮಸ್ಯೆಗಳ ಬಗ್ಗೆ ಸಾಹಿತ್ಯ ಮಾತಾಡಿದ್ರೆ ನಾಳೆ ಪರಿವರ್ತನೆ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ. ನಿರ್ಭಯಲ ಪ್ರಕರಣ ಆದಾಗ ನೀವು ನೋಡಿ, ನಿರ್ಭಯಲ ಪ್ರಕರಣ ಧಾರಾಳ ಆಗಿತ್ತು ಈ ದೇಶದಲ್ಲಿ. ಇದು ಮೊದಲೇನಲ್ಲ. ದೆಹಲಿಯ ನಿರ್ಭಯ ಅದು ಮೊದಲ ಪ್ರಕರಣ ಏನೂ ಅಲ್ಲ, ಕೊನೆಯದು ಅಲ್ಲ. ಆದರೆ ಆಗ ಹುಟ್ಟಿಕೊಂಡಂತ ಒಂದು ಕಿಡಿ ಇದೆಯಲ್ಲ, ಅದು ಈ ದೇಶದಲ್ಲಿ ಕಾನೂನು ರಚಿಸುವುದಕ್ಕೆ ಕಾರಣ ಆಯಿತು ಅಂತ. ಸೌಜನ್ಯಲ ಪ್ರಕರಣದಲ್ಲಿ ನಮ್ಮಲ್ಲಿ ಹುಟ್ಟಿಕೊಂಡಂತಹ ಪ್ರತಿಭಟನೆ ಸರ್ಕಾರದ ನಿಲುವನ್ನೇ ಬದಲಿಸುವುದಕ್ಕೆ ಸಾಧ್ಯ ಆಯಿತು. ಹೀಗಿರುವಾಗ ಸಾಹಿತ್ಯಕ್ಕೆ ಅದು ಸಾಧ್ಯ ಇಲ್ಲ, ಸಾಹಿತಿಗಳಿಂದ ಅದು ಸಾಧ್ಯ ಇಲ್ಲ ಅಂತ ನಾವು ಭಾವಿಸಬೇಕಾದ ಅಗತ್ಯ ಇಲ್ಲ. ಬಹುಶಃ ಶಾಂತಿ ಪ್ರಕಾಶನ ಈ ಸಮಾಜಕ್ಕೆ ಹೇಳಿಕೊಡುವುದು, ನಮ್ಮ ಆಲೋಚನೆಗಳು ಅದು ದೇವಭಯದ ಆಧಾರದಲ್ಲಿದ್ದರೆ,
ದೇವಭಯದ ಆಧಾರದಲ್ಲಿದ್ದರೆ ಒಂದು ಶಾಂತಿಯುತ ಸಮಾಜವನ್ನು ಕಟ್ಟಬಹುದು ಅಂತ ಶಾಂತಿ ಪ್ರಕಾಶನ ಈ ಸಮಾಜಕ್ಕೆ ಭರವಸೆ ಕೊಡುತ್ತದೆ. ನಾನೊಂದು ಘಟನೆಯನ್ನು ಹೇಳುತ್ತೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪವಿತ್ರ ಕುರಾನ್ ಎಂಬ ಸಾಹಿತ್ಯವನ್ನು ಹಿಡಿದು ಸಮಾಜದ ಸುಧಾರಣೆಯ ಬಗ್ಗೆ ಮಾತಾಡ್ತಾ ಇದ್ದಾಗ ಅವರ ಬಳಿಗೆ ಓರ್ವ ವ್ಯಕ್ತಿ ಬರುತ್ತಾರೆ. ವ್ಯಕ್ತಿ ಬಂದು ಹೇಳುತ್ತಾರೆ, ಪ್ರವಾದಿಯವರೇ, ನನ್ನಲ್ಲಿ ಇಂಥದ್ದೊಂದು ಘಟನೆ ಇದೆ ಅಂತ. ಅದೇನು ಅಂತ ಹೇಳಿದ್ರೆ, ನಾನು ಈ ಸಾಹಿತ್ಯವನ್ನು ಓದುವುದಕ್ಕಿಂತ ಮೊದಲು, ಈ ವಚನಗಳನ್ನು ಕೇಳುವುದಕ್ಕಿಂತ ಮೊದಲು ಅಜ್ಞಾನ ಕಾಲದಲ್ಲಿದೆ. ನನ್ನ ಸಮಾಜ ಹೇಗೆ ನಮ್ಮನ್ನು ನೋಡ್ತಾ ಇತ್ತು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳನ್ನು ಅಪಶಕುನ ಅಂತ ತೀರ್ಮಾನಿಸ್ತಾ ಇತ್ತು ಅಂತ. ಹೆಣ್ಣು ಮಕ್ಕಳಿಗೆ ಗೌರವ ಇರಲಿಲ್ಲ, ಹೆಣ್ಮಕ್ಕಳನ್ನು ಪ್ರೀತಿಸ್ತಾ ಇರಲಿಲ್ಲ, ಹೆಣ್ಣು ಮಕ್ಕಳನ್ನು ಅವಮಾನ ಅಂತ ತೀರ್ಮಾನಿಸುವ ದೊಡ್ಡದೊಂದು ಹೆತ್ತವರ ಪಂಗಡ ನಮ್ಮ ಸಮಾಜದಲ್ಲಿತ್ತು. ನಾನು ಕೂಡ ಅದರಲ್ಲಿದ್ದೆ. ಹೀಗಿರುವಾಗ ನನ್ನ ಪತ್ನಿಗೆ ಹೆರಿಗೆ ಆಯಿತು, ಹೆಣ್ಣು ಮಗಳಿಗೆ ಜನ್ಮ ನೀಡಿದ್ಲು, ಮಗು ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ನನ್ನ ಪತ್ನಿ ಸಮಾಜಕ್ಕೆ ಅಡಗಿಸಿ ಮಗುವನ್ನು ಬೆಳೆಸ್ತಾ ಇದ್ಲು. ಯಾಕೆಂದ್ರೆ ಸಮಾಜ ಹೀಯಾಳಿಸ್ತದೆ ಅಂತ. ಕೊನೆಗೆ ಮಗಳು ಬೆಳೆದ್ಲು, ಪಕ್ಕದವರಿಗೆ ಗೊತ್ತಾಯಿತು, ಪರಿಸರದವರಿಗೆ ಗೊತ್ತಾಯಿತು, ಪಕ್ಕದ ಮನೆಗೆ ಗೊತ್ತಾಯಿತು. ಕೊನೆಗೆ ನಾನು ಪತ್ನಿಯಲ್ಲಿ ಹೇಳಿದೆ, ಸುಳ್ಳು ಹೇಳಿದೆ, ನನ್ನ ಮಗಳಿಗೆ ಒಂದು ಡ್ರೆಸ್ ಹಾಕು, ನಾನು ಪೇಟೆಗೆ ಕರ್ಕೊಂಡು ಹೋಗ್ತೇನೆ ಅಂತ. ಪತ್ನಿ ಡ್ರೆಸ್ ಹಾಕಿದ್ಲು, ಮಗು ಬಹಳ ಖುಷಿಯಿಂದ ಡ್ರೆಸ್ ಹಾಕಿತ್ತು. ಆಗ ಅಪ್ಪನಲ್ಲಿ ಮಾತಾಡ್ತಾ ಇತ್ತು, ಅಪ್ಪ ವ್ಯಾಪಾರಕ್ಕೆ ಹೋಗುವವರು, ನಾನು ವ್ಯಾಪಾರಕ್ಕೆ ಹೋಗ್ತಾ ಇದ್ದೆ, ನನ್ನ ವ್ಯಾಪಾರದ ಬಗ್ಗೆ ಎಲ್ಲ ಮಾತಾಡ್ತಾ ಇತ್ತು. ನೀವು ಹೀಗೆಲ್ಲ ಬಿಟ್ಟು ಹೋಗಬಾರ್ದು ಅಂತ ನನ್ನನ್ನು ಹೀಗೆ ನೀವು ಮಾರುಕಟ್ಟೆಗೆ ಅಂತ ಹೇಳಿ ಬಿಟ್ಟು ಹೋಗಬಾರ್ದು, ತಿಂಗಳಗಟ್ಟಲಿಗೆ ವ್ಯಾಪಾರಕ್ಕಾಗಿ ಅಲಿಬಾರ್ದು, ನನ್ನ ಜೊತೆಗಿರ್ಬೇಕು ಪಪ್ಪ. ಹೀಗೆ ಮಗು ನನ್ನೊಂದಿಗೆ ಮಾತಾಡ್ತಾ ಇತ್ತು. ನಾನು ನನ್ನ ಭುಜದಲ್ಲಿ ಒಂದು ಹಾರೆಯನ್ನು ಕೂಡ ಇಟ್ಕೊಂಡಿದ್ದೆ. ಮಗು ನನ್ನೊಂದಿಗೆ ಮಾತಾಡ್ತಾ ಬಂತು. ಒಂದು ಪ್ರದೇಶಕ್ಕೆ ಮುಟ್ಟಿದಾಗ ನಾನು ಮಗುವನ್ನು ನಿಲ್ಲಿಸಿ ಅಗೆತ ಪ್ರಾರಂಭಿಸಿದೆ. ಆಗ ಮಗು ಕೇಳಿತು, ಯಾಕಪ್ಪ ನೀವು ಅಗಿತಾ ಇದ್ದೀರಿ, ಏನಾಗಿದೆ ಅಂತ. ನಾನು ಕುಂಟು ನೆಪಗಳನ್ನು ಹೇಳಿದೆ, ಅಗೆತ ಪ್ರಾರಂಭಿಸಿದೆ. ಮಗು ನನ್ನ ಬಟ್ಟೆಗೆ ಬೀಳ್ತಾ ಇದ್ದ ಮರಳನ್ನು ಅಥವಾ ಮಣ್ಣನ್ನು ಎತ್ತಿ ಶುಚಿಗೊಳಿಸ್ತಾ ಇತ್ತು, ಅಪ್ಪನ ಬಟ್ಟೆಯಲ್ಲಿ ಕೊಳೆ ಆಗ್ತಾ ಇದೆ ಅಂತ. ಕೊನೆಗೆ ಅಗೆತ ಮುಗಿಯಿತು, ಗುಂಡಿ ಆಯಿತು. ನಾನು ಮಗುವನ್ನು ಎತ್ತಿ ಗುಂಡಿಗೆ ಹಾಕಿದೆ ಪ್ರವಾದಿಯವರೇ. ಆಗ ಮಗು ನನ್ನಲ್ಲಿ ಕೇಳಿತು, ಯಾಕಪ್ಪ ನನ್ನನ್ನು ಗುಂಡಿಗೆ ಹಾಕ್ತಾ ಇದ್ದಿ, ಏನಾಗಿದೆ ಅಪ್ಪ, ನನ್ನನ್ನು ಮೇಲೆತ್ತಪ್ಪ ಅಂತ ಹೇಳಿದಾಗ ನನಗೆ ಉತ್ತರ ಕೊಡಲು ಸಾಧ್ಯ ಆಗಲಿಲ್ಲ ಪ್ರವಾದಿಯವರೇ. ನಾನೊಂದು ಕಲ್ಲು ತೆಗೆದು ನನ್ನ ಮಗುವಿನ ತಲೆಗೆ ಹಾಕಿದೆ, ಆ ಮುಖಾಂತರ ಮಣ್ಣು ಹಾಕಿ ನಾನು ಬಂದೆ, ಸಮಾಜದ ಅವಮಾನದಿಂದ ನಾನು ಬದುಕಿದೆ ಪ್ರವಾದಿಯವರೇ ಅಂತ ಹೇಳಿದಾಗ ಪವಿತ್ರ ಕುರ್ಆನ್ ವಚನವನ್ನು ಪ್ರವಾದಿ ಮುಹಮ್ಮದ್ ಹೇಳುತ್ತಾರೆ, ವೈದನ್ ಮೌದತು ಸುಯಿಲತ್ ಬಿ ಐ ದಂಬಿನ್ ಹುತಿಲತ್. ನಾಳೆ ನಿನ್ನಲ್ಲಿ ಕೇಳುವುದಿಲ್ಲ ದೇವ ಅಂತ, ನಿನ್ನಲ್ಲಿ ಕೇಳುವುದಿಲ್ಲ. ನಾಳೆ ಆ ತೀರಿ ಹೋದ ಮಗುವನ್ನು ಎಬ್ಬಿಸಿ ನಾಳೆ ದೇವ ಕೇಳುತ್ತಾನೆ, ಯಾವ ಕಾರಣಕ್ಕಾಗಿ ಕೊಲ್ಲಲಾಯಿತು ಮಗು ನಿನ್ನನ್ನು ಎಂದು ನಾಳೆ ಕೇಳಿದಾಗ ಆ ಮಗು ಕೊಡುವ ಉತ್ತರದ ಮುಖಾಂತರ ನಾನು ಶಿಕ್ಷೆ ಕೊಡುತ್ತೇನೆ ಅಂತ ಸಮಾಜವನ್ನು ಎಚ್ಚರಿಸಿದ್ರು. ಎಲ್ಲಿಯವರೆಗೆ ಎಚ್ಚರಿಸಿದ್ರು ಅಂದ್ರೆ, ಒಂದು ಸಮಾಜ ಹೆಣ್ಣು ಮಕ್ಕಳಿಗಾಗಿ ಆಸೆ ಪಡುವಂತಹ ಒಂದು ಸಮಾಜವನ್ನು ಅವರು ಕಟ್ಟಿ ಬೆಳೆಸಿದ್ರು. ಯಾರಿಗಾದರೂ ಇಬ್ಬರು ಹೆಣ್ಣು ಮಕ್ಕಳಿದ್ರೆ ಅವರು ಆ ಹೆಣ್ಣು ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ರೆ ನಾನು ಅವರಿಗೆ ಸ್ವರ್ಗ ಕೊಡುತ್ತೇನೆ ಅಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಕುರಾನನ್ನು ಎತ್ತಿ ಹಿಡಿದು ಹೇಳಿದ್ರು. ಅದು ಎಷ್ಟು ದೊಡ್ಡ ಪ್ರಭಾವ ಬೀರಿತು ಅಂದರೆ, ಹೆಣ್ಣು ಮಕ್ಕಳಿಗಾಗಿ ಆಸೆ ಪಡುವಂತ ಒಂದು ಸಮಾಜ ಬಂದಿತ್ತು ಅಂತ. ಪ್ರವಾದಿ ಎಲ್ಲೂ ಕೂಡ ಇಬ್ಬರು ಗಂಡು ಮಕ್ಕಳಿದ್ರೆ ನಿಮಗೆ ಸ್ವರ್ಗ ಕೊಡ್ತೇನೆ ಅಂತ ಹೇಳಿಲ್ಲ. ಪ್ರವಾದಿ ಹೆಣ್ಣು ಮಕ್ಕಳನ್ನು ಬೆಳೆಸಿದ್ರು, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಹೇಳಿದ್ರು, ಶಿಕ್ಷಣ ಕೊಡ್ಲಿಕ್ಕೆ ಹೇಳಿದ್ರು, ಹೆಣ್ಣು ಮಕ್ಕಳು ನಿಮ್ಮ ಕಣ್ಣು ಅಂತ ಹೇಳಿದ್ರು. ಒಂದು ಸಮಾಜದ ಆಲೋಚನೆಯನ್ನು ಬದಲಿಸಿದ್ರು. ಪವಿತ್ರ ಕುರಾನ್ಗೆ ಅದು ಸಾಧ್ಯ ಆಗಿತ್ತು. ಶಾಂತಿ ಪ್ರಕಾಶನ ಈ ಸಮಾಜದಲ್ಲಿ ಹೇಳ್ತಾ ಇರೋದು, ಪವಿತ್ರ ಕುರಾನ್ ಒಂದು ಕ್ರಾಂತಿಯನ್ನು ಈ ಜಗತ್ತಿನಲ್ಲಿ ಮಾಡಿದೆ. ಅದು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡುವ, ವಿಧವೆಯರಿಗೆ ಗೌರವವನ್ನು ಕೊಡುವ, ಮದ್ಯಪಾನವನ್ನು ನಿಷೇಧಿಸುವ ಅಥವಾ ಮದ್ಯಪಾನದ ಅಗತ್ಯ ಇಲ್ಲದ ಒಂದು ಸಮಾಜವನ್ನು ಕಟ್ಟುವ, ಹೆಜ್ಜೆ ತಪ್ಪದ ತರುಣರನ್ನು ಸ್ಥಾಪಿಸುವ, ನಿರ್ಭಯರಾಗಿ ಬದುಕುವಂತ ಹೆಣ್ಣು ಮಕ್ಕಳಿಗೆ ಒಂದು ವಾತಾವರಣವನ್ನು ಕೊಡುವ ಒಂದು ವಾತಾವರಣದ ಬಗ್ಗೆ ಪವಿತ್ರ ಕುರಾನ್ ಈ ಜಗತ್ತಿನಲ್ಲಿ ಮಾತಾಡಿದೆ. ಆ ಮಾತನ್ನು ಶಾಂತಿ ಪ್ರಕಾಶನ ಕಳೆದ 25 ವರ್ಷಗಳಿಂದ ಈ ಸಮಾಜದಲ್ಲಿ ಬೋಧಿಸ್ತಾ ಇದೆ. ಇಂಥದ್ದೊಂದು ಸಮಾಜ ಬರಬೇಕು, ಎಲ್ಲರೂ ಬದುಕುವಂತಹ, ಶಾಂತಿಯಿಂದ ಬದುಕುವಂತಹ. ಅದು ಮಸೀದಿ ಇದ್ದೇ, ದೇವಾಲಯಗಳು ಕೂಡ ಪವಿತ್ರ ಕುರಾನ್ ಹಾಗೆ ಹೇಳಿದ್ದು, ವಲ ತಸುಬುಲ್ಲದೀನ ಯದೂನ ಮಿಂದೂನಿಲ್ಲ, ಇನ್ನೊಬ್ಬರ ಆರಾಧ್ಯರನ್ನು ನಿಂದಿಸಬೇಡಿ ಅಂತ. ಬಹುಶಃ ನಮ್ಮನ್ನು ನಾವು ತೆರೆದುಕೊಂಡಿಲ್ಲ ಅಂತ ಬಹಳ ಮುಕ್ತವಾಗಿ ಹೇಳ್ತಾ ಇದ್ದೇನೆ. ಈ ಸಮಾಜಕ್ಕೆ ಪವಿತ್ರ ಕುರಾನ್ ಏನು ಅಂತ ನಾವು ಸರಿಯಾಗಿ ಹೇಳಿಕೊಟ್ಟಿಲ್ಲ. ಇನ್ನೊಬ್ಬರ ಆರಾಧ್ಯರನ್ನು ನಿಂದಿಸಬೇಡಿ ಅಂತ ಹೇಳಿದ್ದು ಪವಿತ್ರ ಕುರಾನ್. ಈ ಜಗತ್ತಿನಲ್ಲಿ ದೇವಾಲಯಗಳು ಮಸೀದಿಗಳೆಲ್ಲ ಇರ್ತವೆ ಅಂತ ಪವಿತ್ರ ಕುರಾನ್ ಹೇಳಿದೆ. ಅದು ಇರಬೇಕು ಅಂತ. ಎಲ್ಲವೂ ಇದ್ದುಕೊಂಡೇ ಈ ಜಗತ್ತಿನಲ್ಲಿ ಏಕತೆಯಿಂದ ಬದುಕಬೇಕು, ಸಾಮರಸ್ಯತೆಯಿಂದ ಬದುಕಬೇಕು. ಅದು ಸಾಧ್ಯ ಆಗಬೇಕು ಅಂತ ಶಾಂತಿ ಪ್ರಕಾಶನ ಕಳೆದ 25 ವರ್ಷಗಳಿಂದ ಈ ಸಮಾಜದಲ್ಲಿ ವಿಚಾರಗೋಷ್ಠಿಗಳನ್ನು ಮಾಡಿಕೊಂಡು, ಪುಸ್ತಕಗಳನ್ನು ಪ್ರಕಟಿಸಿಕೊಂಡು, ಪವಿತ್ರ ಕುರಾನನ್ನು ಈ ಸಮಾಜಕ್ಕೆ ಅರ್ಪಿಸಿಕೊಂಡು ಕಳೆದ 25 ವರ್ಷಗಳಿಂದ ಈ ಸಮಾಜದಲ್ಲಿ ಹೇಳ್ತಾ ಇದೆ. ಇದು 25 ವರ್ಷಗಳ ಸಡಗರದ ಸಂಭ್ರಮದಲ್ಲಿ ಅದನ್ನು ಮತ್ತೆ ರಿಪೀಟ್ ಮಾಡುವಂತಹ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೇನೆ.